ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಸಂತ್ರಸ್ತೆನೇ ಮೇಜರ್ ಟ್ವಿಸ್ಟ್ ಕೊಟ್ಟಲ್ಲ. ಇಡೀ ಪ್ರಕರಣಕ್ಕೆ ನ್ಯಾಯ ಬೇಕು, ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ದೂರು ಕೊಟ್ಟಂತ ಮಹಿಳೆ ಒಂದು ಕೊಠಡಿಗೆ ಹೋಗಿ ಬರ್ತಾ ಇದ್ದಂತೆ ಉಲ್ಟಾ ಹೊಡಿತಾರೆ. ಜೊತೆಗೆ ಕರ್ಕೊಂಡು ಹೋದಂತ ವಕೀಲರ ವಿರುದ್ಧ ದೂರು ಕೊಡ್ತಾರೆ ಅಂದ್ರೆ ಏನರ್ಥ? ಸಂತ್ರಸ್ತೆ ಹೇಳಿಕೆ ದಾಖಲಿಸಿಕೊಂಡು ವಕೀಲೆ ನಾಗಲಕ್ಷ್ಮಿ ವಿರುದ್ಧವೇ ದೂರು ದಾಖಲಾಗುತ್ತೆ ಸ್ಟೇಷನ್ ಅಲ್ಲಿ. ರೇಪ್ ಘಟನೆ ಬಗ್ಗೆ ದೂರು ದಾಖಲಿಸೋದಕ್ಕೆ ಹೋದ ವಕೀಲ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ವಕೀಲೆ ನಾಗಲಕ್ಷ್ಮಿ ಹಾಗೂ ಅವರ ಪತಿ ವಿರುದ್ಧವೇ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಆರೋಪದಲ್ಲಿ ವಕೀಲೆ ನಾಗಲಕ್ಷ್ಮಿ ಪತಿ ಸಿದ್ದಿಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತೆ. ಹೊಳೆನರಸೀಪುರ ಟೌನ್ ಪಿಎಸ್ಐ ಮೇಲೆ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹೊಳೆನರಸೀಪುರ ಟೌನ್ ಪಿಎಸ್ಐ ಅಭಿಜಿತ್ ಮೇಲೆ ಇಂಥದ್ದೊಂದು ಆರೋಪ. ನ್ಯಾಯ ಕೊಡಿಸೋದಕ್ಕೆ ಹೋದವರ ಮೇಲೇನೆ ಹನಿ ಟ್ರ್ಯಾಪ್ ಕೇಸ್ ದಾಖಲು ಮಾಡಿದ್ದಾರೆ ಅಂತ. ಸಂತ್ರಸ್ತೆಗೆ ಸಹಾಯ ಮಾಡೋದಕ್ಕೆ ಹೋದ್ವಿ, ಇದ್ರಲ್ಲಿ ನಮ್ ತಪ್ಪಿಲ್ಲ ಅಂತ ಸಂತ್ರಸ್ತೆ ಹೇಳಿಕೆ ದಾಖಲಿಸಿಕೊಂಡು ವಕೀಲೆ ನಾಗಲಕ್ಷ್ಮಿ ವಿರುದ್ಧವೇ ದೂರು ಕೊಡ್ತಾರೆ ಅಂತ ಅಂದ್ರೆ ಎಫ್ಐಆರ್ ದಾಖಲಾಗುತ್ತೆ ಅಂದ್ರೆ ಯಾರ ಒತ್ತಡ ಇತ್ತು, ಯಾರ ಪ್ರಭಾವ ಇತ್ತು, ಯಾರ ಅಣತಿಯಂತೆ ಕೆಲಸ ಮಾಡ್ತಿದ್ದೀರಿ ಸ್ಟೇಷನ್ ಅಲ್ಲಿ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ಆರೋಪದಲ್ಲಿ ವಕೀಲೆ ನಾಗಲಕ್ಷ್ಮಿ ಮತ್ತು ಪತಿ ಸಿದ್ದಿಕಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಿದ್ದಾರೆ. ಇದರಲ್ಲಿ ನಮ್ಮ ತಪ್ಪಿಲ್ಲ, ಒಬ್ಬ ಹೆಣ್ಣು ಮಗಳು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ನನ್ನ ಹತ್ರ ನ್ಯಾಯ ಕೇಳ್ಕೊಂಡು ಬಂದ್ರು, ಆಕೆಗೆ ನಾವು ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸೋಣ ಅಂತ ಸ್ಟೇಷನ್ಗೆ ಕರ್ಕೊಂಡು ಹೋದ್ವಿ. ಒಂದು ಕೊಠಡಿಗೆ ಹೋಗಿ ಬರ್ತಾ ಇದ್ದಂತ ಹೆಣ್ಣು ಮಗಳು ಉಲ್ಟಾ ಹೊಡಿತಾಳೆ, ಒಬ್ಬ ಪ್ರಭಾವಿ ರಾಜಕಾರಣಿ ಕರೆ ಮಾಡ್ತಾರೆ ಅಂತ ಅಂದ್ರೆ ಏನರ್ಥ? ಹನಿ ಟ್ರಾಪ್ ಎಫ್ಐಆರ್ ದಾಖಲಾಗುತ್ತೆ, ಆ ವಿಚಾರ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗುತ್ತೆ ಅಂದ್ರೆ ಯಾರ್ದೋ ಪ್ರಭಾವ ಇರಬಹುದು, ಯಾರ್ದೋ ಒತ್ತಡ ಇರಬಹುದು, ಯಾರ್ದೋ ಅನತಿ ಅಂತ ಕೆಲಸ ಮಾಡ್ತಾ ಇರಬಹುದು ಅಧಿಕಾರಿಗಳು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ವಕೀಲೆ ನಾಗಲಕ್ಷ್ಮಿ ಅವರು. ನಾಗಲಕ್ಷ್ಮಿ ಪತಿ ಸಿದ್ದಿಕಿ ಹಾಗೂ ನಾಗಲಕ್ಷ್ಮಿ ಕಚೇರಿಯ ಸಿಬ್ಬಂದಿ ಮೇಲೂ ದೂರು ದಾಖಲಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿ ವಕೀಲೆ ನಾಗಲಕ್ಷ್ಮಿ ಬಂಧನಕ್ಕೆ ಪೊಲೀಸರು ತನಿಖೆಗಿಳಿತಾರಪ್ಪ. ಸುಮಾರು 30 ಪೊಲೀಸ್ ಸಿಬ್ಬಂದಿ ಜೊತೆಗೆ ಕಾರ್ಯಾಚರಣೆ ಆಗುತ್ತಂತೆ ಇವರ ಬಂಧನ ಆಗಬೇಕು ಅಂತ. ಮಗನ ಮುಂದೆಯೇ ನಾಗಲಕ್ಷ್ಮಿಯನ್ನ ಬಂಧಿಸಿ ಎಳೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪ ಇದೆ. ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತಹ ಆರೋಪ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿಟ್ಟು ಮಾನಸಿಕ ಹಿಂಸೆ ಕೊಟ್ಟಿರುವಂತಹ ಆರೋಪವನ್ನ ಈಗ ವಕೀಲೆ ನಾಗಲಕ್ಷ್ಮಿ ಅವರು ಮಾಡ್ತಿದ್ದಾರೆ. ಸುಳ್ಳು ದೂರು ಕೊಡಿಸಿ ವಕೀಲಿಯ ಮರ್ಯಾದೆ ಕಳೆಯೋ ಕುತಂತ್ರದ ಆರೋಪ ಇಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಹಳೆ ದ್ವೇಷ, ಬೇರೆ ಬೇರೆ ಪ್ರಕರಣದಲ್ಲಿ ಪಿಎಸ್ಐ ಅಭಿಜಿತ್ ಅವರು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು, ಬಟ್ ಯಾವ್ದ್ರಲ್ಲೂ ಸಾಧ್ಯ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇದರಲ್ಲಿ ಆ ರೀತಿ ಹುನ್ನಾರಗಳನ್ನ ಮಾಡಿ ನನ್ನ ಮೇಲೆ ಷಡ್ಯಂತ್ರ ಮಾಡಿ ಈ ರೀತಿ ಕೆಟ್ಟದಾಗಿ ನನ್ನನ್ನು ನಡೆಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪವನ್ನ ನಾವೆಲ್ಲ ಬದಲಾಗಿ ವಕೀಲೆ ನಾಗಲಕ್ಷ್ಮಿ ಅವರು ಮಾಡ್ತಿದ್ದಾರೆ.